ನಮ್ಮ ನಾರಾಯಣ ಸ್ವಾಮಿ ಅವ್ರದ್ದು SN ನಾರಾಯಣ ಸ್ವಾಮಿ ಅವ್ರದ್ದು ಇವಾಗ ತಾನೇ ಒಂದು ಸ್ಟೇಟ್ಮೆಂಟ್ ನೋಡಿದೆ. ದುಡ್ಡುಗಳು ಕೊಟ್ಬಿಟ್ಟು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಅವ್ರ ಹತ್ರ ಇದು ಡೆಲಿಗೇಟ್ ಕಿತ್ಕೊಂಡು 2 ತಿಂಗಳ ಮುಂಚೆ ಕರ್ಕೊಂಡು ಹೋಗ್ಬೇಕು ಅಂತ ದೇವ್ರ ಮುಂದೆ ಹೇಳ್ತಾ ಇದ್ದೀನಿ. ಒಬ್ಬರಿಗೆ ₹1 ನಾನು ಕೊಟ್ಟಿಲ್ಲ ನಮ್ಮ ವೋಟರ್ಸ್ಗೆ. ಏನೇನಾಯಿತು ಏನೇನು ಮಾಡ್ತು ಅಂತ ಅವ್ರು ಓಟ್ ತಗೊಂಡಿರೋದು ನೋಡಿದ್ರೇ ಗೊತ್ತಾಗೋದಿಲ್ವಾ? ಜನ ದುಡ್ಡು ತಗೊಂಡು ಓಟ್ ಹಾಕೋರ ಇನ್ನೂ ತಗೊಂಡು ಓಟ್ ಹಾಕಿದಾರ ಅನ್ನೋದು ಅದನ್ನು ಅರ್ಥ ಆಗ್ತದೆ. ಅದು ಸವಾಲೇ ಅದು. ಬಂದ್ಬಿಡ್ಲಿ, ಯಾವ ದೇವಸ್ಥಾನ ಆತ್ನ ಹೇಳಿದ ದೇವಸ್ಥಾನಕ್ಕೆ ಬರ್ತೀನಿ ನಾನು. ನಮ್ಮ ಊರಿನ ದೇವರು ಗಂಗಮ್ಮ ಮುಂದೆ ಬಂದು ನಮ್ಮೂರಲ್ಲೆಲ್ಲ ನನಗೆ ಪೂಜೆಗೆ ಕರೆದಿದ್ರು, ಬಂದಿದ್ದೀನಿ. ನಮ್ಮ ನಾರಾಯಣ ಸ್ವಾಮಿ ಅವ್ರದ್ದು SN ನಾರಾಯಣ ಸ್ವಾಮಿ ಅವ್ರದ್ದು ಇವಾಗ ತಾನೇ ಒಂದು ಸ್ಟೇಟ್ಮೆಂಟ್ ನೋಡಿದೆ. ದುಡ್ಡುಗಳು ಕೊಟ್ಬಿಟ್ಟು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಅವ್ರ ಹತ್ರ ಇದು ಡೆಲಿಗೇಟ್ ಕಿತ್ಕೊಂಡು 2 ತಿಂಗಳ ಮುಂಚೆ ಕರ್ಕೊಂಡು ಹೋಗ್ಬೇಕು ಅಂತ ದೇವ್ರ ಮುಂದೆ ಹೇಳ್ತಾ ಇದ್ದೀನಿ. ಒಬ್ಬರಿಗೆ ₹1 ನಾನು ಕೊಟ್ಟಿಲ್ಲ ನಮ್ಮ ವೋಟರ್ಸ್ಗೆ. ಅವ್ರು ಎಷ್ಟು ಕೊಟ್ಟಿದ್ದಾರೆ ಅನ್ನೋದು ಅವ್ರಿಗೆ ಗೊತ್ತು, 2 ಲಕ್ಷ ಅಂತ. ಇವತ್ತು ಹೇಳ್ತಾ ಇದ್ದೀನಿ, ಬಂದ್ಬಿಡಿ, ಯಾವ ದೇವಸ್ಥಾನದಲ್ಲ ಪ್ರಮಾಣ ಮಾಡ್ತೀನಿ, ಆತ್ಮ ಬರಲಿ. ನಾನು ₹1 ಕೊಟ್ಟಿದ್ದರೆ ನಾನು ರಾಜಕಾರಣನೇ ಬಿಟ್ಟುಬಿಡ್ತೀನಿ. ಅವ್ರು ಎಷ್ಟು ಹಣ ಖರ್ಚು ಮಾಡಿದ್ರು ಅನ್ನೋದು ನಮಗೆ ಗೊತ್ತು, ಪ್ರತಿಯೊಂದು ಗೊತ್ತಿಲ್ಲದಿರೋದು ಏನಿಲ್ಲ. ನಾನು ನನ್ನ ಡೆಲಿಗೇಟ್ ಫಾರ್ಮ್ಗಳು ಅವ್ರು ಎತ್ಕೊಂಬಂದು ನಾವು ನಮಸ್ಕಾರ ಮಾಡಿಬಿಟ್ಟು ನನ್ನ ಕೈ ಕೊಟ್ಬಿಟ್ಟು ಪಾದಗಳು ಮುಚ್ಕೊಂಡು ಹೋದ್ರು. ನಾವು ಯಾರಾದ್ರೂ ಕಿತ್ಕೊಳ್ಳೋ ಅಭ್ಯಾಸ ಈ ನಮ್ಮ MN ವಂಶದಲ್ಲೇ ಇಲ್ಲ. ಯಾರಾದ್ರೂ ಕಿತ್ಕೊಳ್ಳೋದು ಕೊಡೋದು ಅಭ್ಯಾಸ ನಮಗೆ. ಆದರೆ ಇದನ್ನು ಈ ಓಟ್ ಬಂದಾಗ ಯಾರು ನಾನು ₹1 ಕೇಳಕ್ಕೆ ಬರಲ್ಲ, ಒಟ್ಟು ಇಲ್ಲ. ಈ ದೇವಸ್ಥಾನ ನಮ್ಮೂರು ದೇವ್ರ ಮುಂದೆ ನಾನು ಹೇಳ್ತಾ ಇದ್ದೀನಿ. ಅವ್ರಿಗೆ ಇಲ್ಲ ಹಂಗೆ ಮಾಡೋರು ಹಿಂಗೆ ಮಾಡಿ 2 ತಿಂಗಳ ಮುಂಚೆನೇ ಕರ್ಕೊಂಡು ಹೋಗಿದ್ದಂತೆ ನಾನು. ಅವ್ರಿಗೆ ಅಭ್ಯಾಸ, ಅವ್ರಿಗೆಲ್ಲ ಪಾಪ ಕಾಸು ಕೊಟ್ಟು ಹಾಕ್ಸ್ಕೊಳ್ಳೋ ಅಭ್ಯಾಸ ಅವ್ರಿಗೆ. ಅದಕ್ಕೋಸ್ಕರ ಅವರು ಈ ಥರ ಮಾತುಗಳು ಮಾತಾಡ್ತಾರೆ. ಎಲ್ಲ ಸುಳ್ಳೇ. ಅವ್ರು ಮಾತಾಡಿದ್ರಲ್ಲಿ 90% ಸುಳ್ಳೇ ಮಾತಾಡೋದು. ಅವ್ರವ್ರ ಅಭ್ಯಾಸಗಳವು, ಅದನ್ನ ನಾವೇನು ಮಾಡೋಕ್ಕಾಗೋದಿಲ್ಲ ಅಂತ ಹೇಳ್ತಾ ನಾನು ರೆಡಿಯಾಗಿದ್ದೀನಿ. ಯಾವ ದೇವಸ್ಥಾನ ಅವರು ಒಪ್ಕೊಳ್ಳಿದ ದೇವಸ್ಥಾನದ ಜೊತೆಗೆ ಬರ್ತೀನಿ. ನಾನು ₹1 ಕೊಟ್ಟಿದ್ರೆ ಆ ದೇವರೇ ನೋಡ್ಕೊಳ್ತಾನೆ. ಇಲ್ಲ ಅವ್ರು ಕೊಡಲಿಲ್ಲ ಅಂತ ಹೇಳಿಬಿಡ್ಲಿ, ಅದಕ್ಕೂ ಒಪ್ಕೊಳ್ಳಿ. ಅಮಾಯಕರ ಮೇಲೆ ಇದು ಮಾಡಿದಾರೆ ಅಂತ ಹೇಳಿದಾರೆ. ಅಮಾಯಕರನ್ನ ಪಶುಬಲಿ ಮಾಡಿದ್ದು ಯಾರು ಸರ್? ಅವರು ತಾನೇ. ಬರ್ಲಿ, ಯಾವ ದೇವಸ್ಥಾನ ಆತ್ನ ಹೇಳಿದ ದೇವಸ್ಥಾನಕ್ಕೆ ಹೋಗ್ತೀನಿ. ಬರ್ರಿ. ಆರೋಪಗಳು ಮಾಡ್ತಾ ಇದ್ರೆ ಸುಮ್ಮನೆ ಇಲ್ಲದೆ ಇರೋ ಆರೋಪಗಳನ್ನೆಲ್ಲ ಮಾಡ್ಕೊಂಡು ಪೇಪರ್ಗಳಲ್ಲಿ ಬರಬೇಕು ಅಂತ ನಮ್ಗೆ ಆ ಪೇಪರ್ಗಳು ಬರೋ ಅಭ್ಯಾಸಗಳಿಲ್ಲ. ನಮಗೆ ಟಿವಿಗಳಲ್ಲಿ ಪೇಪರ್ಗಳಲ್ಲಿ ನಾವು ಹುಡ್ದಾಗಿಂದ ಬಂದಿದ್ದೀವಿ. ಸಿನಿಮಾ ಅಂತ ಏನೋ ತಿಳ್ಕೊಂಡಿಲ್ಲ. ಗಮನಕ್ಕೆ ಇಲ್ಲ. ಇನ್ನು ಇವತ್ತು ನಾಳೆ ಬೆಂಗಳೂರಿಗೆ ಹೋಗ್ಬೇಕು. ತರದೇ ಇದ್ರೆ ಆಗೋದಿಲ್ಲ. ಇವೆಲ್ಲನೂ ಏನೇನಾಯಿತು ಏನೇನು ಮಾಡ್ತು ಅಂತ ಅವ್ರು ಓಟ್ ತಗೊಂಡಿರೋದು ನೋಡಿದ್ರೇ ಗೊತ್ತಾಗೋದಿಲ್ವಾ? ಜನ ದುಡ್ಡು ತಗೊಂಡು ಓಟ್ ಹಾಕೋರ ಇನ್ನೂ ತಗೊಂಡು ಓಟ್ ಹಾಕಿದಾರ ಅನ್ನೋದು ಅದನ್ನು ಅರ್ಥ ಆಗ್ತದೆ. ಅದು ಸವಾಲೇ ಅದು. ಬಂದ್ಬಿಡ್ಲಿ, ಯಾವ ದೇವಸ್ಥಾನ ಆತ್ನ ಹೇಳಿದ ದೇವಸ್ಥಾನಕ್ಕೆ ಬರ್ತೀನಿ ನಾನು. ಥ್ಯಾಂಕ್ ಯು.